ನಂದೊಂದು ಕ್ವಶನ್ ಇದೆ. ಮೋದಿ ಅವರಿಗೆ ಹತ್ರಾಗಿದ್ರಿ, ಅಮಿತ್ ಶಾ ಅವರಿಗೆ ತುಂಬ ಸಮೀಪದಲ್ಲಿದ್ದರು. ಈಗ ಸೆಂಟ್ರಲಲ್ಲಿ ನಿಮ್ಮದೇ ಗೌರ್ಮೆಂಟ್ ಇದೆ, ಮೂರನೇ ಸುತ್ತಿಗೆ ಮೋದಿ ಅವರು ಬಂದಿದ್ದಾರೆ. ಬಾಗಲಕೋಟೆ ಜನರಿಗೆ ನ್ಯಾಯ ಕೊಡಿಸಲು ಕೇಂದ್ರದಿಂದ ಅನುದಾನಗಳನ್ನು ತರಲು ಯಾವ ರೀತಿಯ ಪ್ರಯತ್ನವನ್ನು ಮಾಡ್ತೀರಿ? ಸರ್, ಇದು ಈಗಾಗಲೇ ತಾವು ಹೇಳಿದಾಗೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಮತದಾರ ಬಾಂಧವರು 5ನೇ ಬಾರಿಗೆ ಗದ್ದಿಗೌಡರಿಗೆ ಆಶೀರ್ವಾದ ಮಾಡಿದ್ದಾರೆ. ಅದು ಅಲ್ಲಂದರೆ ನಮ್ಮ ರಾಷ್ಟ್ರೀಯ BJP ಬಾಗಲಕೋಟೆ ಜಿಲ್ಲೆಯ ನಾರಾಯಣ ಸಾಬ್ ಬಾಂಡಿಗನವರಿಗೆ ರಾಜ್ಯಸಭಾ ಮೆಂಬರ್ ಅವರು ಮಾಡಿದ್ದಾರೆ. ಇವತ್ತು ನಾವು ಜೋಡೆತ್ತಾಗಿ ಅವ್ರಿಗೂ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಸಾಕಷ್ಟು ಈ ಜಿಲ್ಲೆಯ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋದಾಗ ಅವ್ರ ಸಮಯ ಕೊಟ್ಟು ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಭೇಟಿ ಮಾಡಿಸುವಂಥ ಫಾಲೋಅಪ್ ಮಾಡುವಂಥ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಅದರ ಜೊತೆಗೇನು ಸಹಿತ ನಾನು MP MLA ಇರದೇ ಇರ್ಬೋದು, ನೇರವಾಗಿ ನಮ್ಮ ಕೇಂದ್ರದ ಮಂತ್ರಿಗಳಾಗಿರುವಂಥ ಅಮಿತ್ ಶಾಜಿ ಇರ್ಬೋದು ಮತ್ತು ಸಂಬಂಧಪಟ್ಟಂಥ ವಿವಿಧ ಇಲಾಖೆಗಳ ಮಂತ್ರಿಗಳನ್ನು ನೇರವಾಗಿ ನಾನೇ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ಭೇಟಿಯಾಗಿ ಬರುವಂಥ ಒಂದು ಶಕ್ತಿ ನಮ್ಮ ಜಿಲ್ಲೆಯ ಜನ ಕೊಟ್ಟಿರೋದ್ರಿಂದ ಅದನ್ನು ಮಾಡ್ಬೋದು. ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ, ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಬೇಕಾಗಿತ್ತಂದರೆ ಇವತ್ತು ನಾನು ರಿಪೀಟ್ ಮಾಡ್ತೀನಿ, ನೀವು ಧಾರಾಳವಾಗಿ ಭೂಮಿ ನಮಗೆಲ್ಲ ಗೊತ್ತಿರಲಿ, ರೈತ ಬಾಂಧವರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಒಟ್ಟು ಇರುವಂಥ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಭೂಮಿಯನ್ನು ಕೈಗಾರಿಕೆ ಬಳಸ್ತಾ ಇರುವಂಥದ್ದು ಲೆಸ್ ದ್ಯಾನ್ 1%. ತಾವು ಅರ್ಥ ಮಾಡ್ಕೊಳ್ರಿ, ನಾವು ಭೂಮಿಗೆ ಎಷ್ಟು ಮಾಡ್ತಾ ಇದ್ದೀವಿ ಸರ್? ಭೂಮಿಯನ್ನು ಕೈಗಾರಿಕೆ ಸಲುವಾಗಿ ಉಪಯೋಗ ಮಾಡ್ತಾ ಇರೋದು ಲೆಸ್ ದ್ಯಾನ್ 1%. ನಿಮಗೆಲ್ಲ ಅಂಕಿಅಂಶಗಳನ್ನು ಕೊಡ್ತೀನಿ, ಇಡೀ ದೇಶದ ಅಂಕಿಅಂಶಗಳನ್ನು. ಆದ್ರೆ ಆದಾಯ ಬರ್ತಾ ಇರುವಂಥದ್ದು, ಕೃಷಿಯಿಂದ ಆದಾಯ ಬರ್ತಾ ಇರುವಂಥದ್ದು, ಕೈಗಾರಿಕೆಯಿಂದ ಸರ್ಕಾರಕ್ಕೆ ಆದಾಯ ಬರ್ತಾ ಇರುವಂಥದ್ದು, ಮತ್ತು ಎಷ್ಟು ಕುಟುಂಬಗಳು ಕೈಗಾರಿಕೆ ಮೇಲೆ ಅವಲಂಬನಾಗಿ ತಮ್ಮ ಜೀವನ ನಡೆಸ್ತಾ ಇರುವಂಥದ್ದನ್ನು ತುಲನೆ ಮಾಡಿ ನೋಡಿದರೆ ಕೈಗಾರಿಕೆಗಳು ಭಾಳ ಮಹತ್ವದ ರೋಲ್ಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಬರುವಂಥ ದಿವಸ ಯಾವುದೇ ಸರ್ಕಾರ ಬರಲಿ, ಮುಂದೆ ಯಾರೇ ಕೈಗಾರಿಕಾ ಸಚಿವರಾಗಲಿ, ಅವಾಗ ನೀವು ಆ ರೈತ ಭೂಮಿಯನ್ನು ಕಳ್ಕೊಂಡಾಗ ಒಳ್ಳೆ ಕಾಂಪೆನ್ಸೇಷನ್ ಕೇಳ್ರಿ. 1 ಎಕರೆ ಕಳ್ಕೊಂಡ್ರೆ 5 ಎಕರೆ ಭೂಮಿ ಬರೋಷ್ಟು ನೀವು ಕಾಂಪೆನ್ಸೇಷನ್ ಕೇಳ್ರಿ. 1 ಎಕರೆ ಕಳ್ಕೊಂಡ್ರೆ ಅಂದರೆ ನಿಮ್ಮ ಒಬ್ಬರು ಇಬ್ಬರು ಒಳ್ಳೆ ಸ್ಥಾನಮಾನ ನೌಕರಿ ಕೊಡುವಂಥದ್ರ ಬಗ್ಗೆ ಕೇಳ್ರಿ. ಮತ್ತು ಸ್ಟಾಂಪ್ ಡ್ಯೂಟಿ ಎಕ್ಸಾಮ್ಷನ್ ಮತ್ತೊಂದು ಮುಗಿದೊಂದು ನೀವೆಲ್ಲ ಡಿಮಾಂಡ್ ಇಡ್ರಿ. ಅದ್ರ ಭೂಮಿನೇ ಕೊಡಲ್ಲ ಅಂತಂದು ಬಿಟ್ಟರೆ ಅಂದರೆ ಅಭಿವೃದ್ಧಿ ಮಾಡುವಂಥದ್ದು ಎಲ್ಲಿ? ಈಗ ನನಗೆ ಈ ಸಾರಿ ಇಲ್ಲಿ 6 ಫ್ಯಾಕ್ಟ್ರಿ ಇದೆ ನಂದು ಬಾಗಲಕೋಟೆ ಜಿಲ್ಲೆಯಲ್ಲಿ. ನೀವು ರೈತರ ಭೂಮಿ ನನಗೆ ಕೊಟ್ಟಿರತ್ತೇಳಿ ನಿಮ್ಗೆ ಫ್ಯಾಕ್ಟ್ರಿಗಳು ಬಂದಿದೆ ಇಲ್ಲಿ. ನೀವು ಭೂಮಿನೇ ನನಗೆ ಕೊಟ್ಟಿರಲಿಲ್ಲ ಅಂದರೆ ನನ್ನ ಕಡೆ ಎಷ್ಟೇ ನಾಲೆಜ್ ಇದ್ದರೂ ಸಹಿತ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೈಗಾರಿಕೆ ತೆಗಿಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಾನು ನಿಮ್ಗೆ ಹೇಳಿದೆ, ನಮ್ಮ ಟೋಟಲ್ ಗ್ರೂಪ್ದಲ್ಲಿ ಅದು ಸಕ್ಕರೆ ಕಾರ್ಖಾನೆ ಇರ್ಬೋದು, ವಿದ್ಯುತ್ತು, ಇಥನಾಲ್, CNG, CBG, ಟೆಕ್ಸ್ಟೈಲ್, ಎಜುಕೇಷನ್, ಬ್ಯಾಂಕಿಂಗ್, ಇವೆಲ್ಲದರ ಮಧ್ಯದಲ್ಲಿ ಸರ್ ನಿಯರ್ ಟು 1 lakh ಜಾಬ್ ನಾವು ಒಬ್ಬನೇ ಕೊಟ್ಟಿರ್ಬೇಕಾಗಿತ್ತಂದ್ರೆ, ಇನ್ನು ನಂತರ ನೀವು ಎಲ್ಲರೂ ಪ್ರಯತ್ನ ಮಾಡಿದ್ರೆ ಅಂದರೆ ಮುರುಗೇಶ್ ನಿರಾಣಿ ಮೀರಿಸುವಾಗ ನೀವೆಲ್ಲ ಆದರೆ ಮಗ ತಂದೆನ ಮೀರಿಸಬೇಕು, ಶಿಷ್ಯ ಗುರುನ ಮೀರಿಸಬೇಕು ಅನ್ನೋಂಥ ನಾನು ನೋಡಿ ನಮ್ಮ ಉತ್ತರ ಕನ್ನಡದಲ್ಲಿದ್ದಾರೆ. ನಿಮ್ಮ ಕಡೆ ಯಾವುದೇ ಥರ ಇದೆ ಗೊತ್ತಿಲ್ಲ. ಇದು ಆ ಥರ ನೀವು ಮೀರಿಸುವಂಥ ನೀವು ತಯಾರಾದರೆ ನಿಮಗೆ ನನಗಿರುವಂಥ 50 ವರ್ಷದ ಅನುಭವ ಈ ರಾಜಕಾರಣದಲ್ಲಿ ಇರ್ಬೋದು ಅಥವಾ ಕೈಗಾರಿಕೆಯಲ್ಲಿರುವಂಥ ಅನುಭವನ ನಿಮಗೆ ದಾರಿ ಎರೆಯಲಿಕ್ಕೆ ನಾನು ಮುಂದಿದ್ದೇನೆ. ನೀವು ಕೂಡಿ 100 ಜನ ಡಿಪ್ಲೊಮಾ, ITI, BE, MBAದವರು, ನಾನೇ ಹೋಲ್ ಡೇ ಎಕ್ಸ್ಪರ್ಟನ್ನು ಕರ್ಕೊಂಡ್ಬರ್ತೀನಿ, ನಾನು ಜೊತೆ ಹೋಲ್ ಡೇ ಇರ್ತೀನಿ, ಸರ್ಕಾರ ಸವಲತ್ತುಗಳನ್ನು ತಿಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ. ಒಬ್ಬರು ನಿರಾಣಿ ಮುರುಗೇಶನ ಮೀರಿಸುವಂಥ ವ್ಯಕ್ತಿಯನ್ನು ತಯಾರು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ. ಸರ್, ಉತ್ತರ ಕೊಡಿ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಪುನಃ ಬಾಗಲಕೋಟೆ ಜನರ ಕರ್ನಾಟಕದ ಸೇವೆ ಮಾಡುವ ಭಾಗ್ಯ ಬರುತ್ತೆ, ನಿಮ್ಮ ವಾಗ್ದಾನವನ್ನು ನೀವು ನೀಡ್ತೀರಿ ಅನ್ನುವ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ಧನ್ಯವಾದ. ಒಂದು ಕೊನೆಯದಾಗಿ ಆತ್ಮೀಯ ಸ್ನೇಹಿತರು ರಾಕೇಶ್ ಶೆಟ್ಟಿ ಅವರು ಭಾಳಷ್ಟು ಬ್ಯುಸಿಯಾಗಿರ್ತಾರೆ. ಕಡೆ ಮನುಷ್ಯನಿಗೆ ನ್ಯಾಯ ಕೊಡಿಸುವಂಥದ್ರ ಕಡೆ ಹಗಲಿರುಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಲವೊಂದರಲ್ಲಿ ಜೀವದ ಹಂಗನ್ನು ತೊರೆದು ಅವರು ರಾಜ್ಯದ ಜನತೆಗೆ ನ್ಯಾಯವನ್ನು ಕೊಡುವಂಥದ್ರ ಕಡೆ ಅತ್ಯಂತ ಮುಂಚೂಣಿಯಲ್ಲಿರುವಂಥ ಒಬ್ಬ ಪತ್ರಕರ್ತ ಅಥವಾ ಒಬ್ಬರು ಮುಖ್ಯ ವಾಹಿನಿಯಲ್ಲಿರುವಂಥವ್ರು ಯಾರಾದರೂ ಇದ್ದರೆ ಅದು ನಾನು ಆತ್ಮೀಯರಾಗಿರುವಂಥ ರಾಕೇಶ್ ಶೆಟ್ಟಿ ಅವರ ಹೆಸರನ್ನು ನಾನು ಎಲ್ಲ ಕಡೆ ಮಾಡ್ಕೊತಾ ಇದ್ದೀನಿ. ಕೇವಲ ಅವರೊಬ್ಬರು ಆ ಪವರ್ ಟಿವಿಗೆ ವ್ಯವಸ್ಥಾಪಕ ನಿರ್ದೇಶಕರಾಗಿ ಮಾಲೀಕರಾಗಿ ಅಲ್ಲ, ಅದರಲ್ಲಿ ಅವ್ರು ಮಾಡ್ತಾ ಇರುವಂಥ ನ್ಯಾಯವನ್ನು ಕೊಡುವಂಥದ್ದು ಏನಿದೆ, ತಾವೆಲ್ಲ ಪವರ್ ಟಿವಿಯನ್ನು ನೋಡಬೇಕು. ಅದನ್ನು ನೋಡ್ತಾ ಇದ್ದೀರ ಮಾಡುವಂಥ ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ಮೇಲ್ ಕೂದಲ ಎದ್ದು ನಿಂದಿರುವಷ್ಟರ ಮಟ್ಟಿಗೆ ನೀವು ರಿಸ್ಕ್ ತಗೋತಾ ಇದ್ದೀರಿ. ನಿಮ್ಮ ಬೆಂಗಳೂರಿನಲ್ಲಿ ಒಂದು 50 ಮಂದಿನ ಅಲ್ಲೇ ಕರೆಸಿ ನಮ್ಮ ರಾಜಕಾರಣಿಗಳು ಸೆಷನ್ ನಡೆದಾಗ ನೀವು ಅಲ್ಲೇ ಮೀಟಿಂಗ್ ಮಾಡ್ಬೋದಾಗಿತ್ತು. ಅದನ್ನು ನೀವು ಕಷ್ಟಪಟ್ಟು 500 ಕಿಲೋಮೀಟ್ರು ಬೆಂಗಳೂರಿಂದ ನಮ್ಮ ಉತ್ತರ ಕರ್ನಾಟಕ ಬಂದು ಸ್ಥಳೀಯವಾಗಿಯೇ ನಮ್ಮ ರೈತರ ವಿದ್ಯಾರ್ಥಿನಿಯರ ಸಮಸ್ಯೆಗಳನ್ನು ಕೇಳಿ ಆ ನ್ಯಾಯ ಕೊಡಿಸುವಂಥ ಮತ್ತು ಆ ಸಮಸ್ಯೆಗೆ ಸರ್ಕಾರದ ಕಣ್ಣು ತರಿಸುವಂಥ ಕೆಲಸವನ್ನು ತಾವು ಮಾಡಿದ್ದೀರಿ. ಅದರ ಸಲುವಾಗಿ ನಾನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇಡೀ ಬಾಗಲಕೋಟೆ ಜಿಲ್ಲೆಯ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ನಿಮ್ಮ ತುಂಬ ಹೃದಯದ ವಂದನೆ, ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಸರ್, ನೀವು ಮುಂದುವರಿರಿ.
ನೀವು ಮಾಡುವಂಥ ಯಾವುದೇ ರಿಸ್ಕ್ ಕೆಲಸ ಇದ್ರೂ ಸಹಿತ ಇಡೀ ನಮ್ಮ ಬಾಗಲಕೋಟೆ ಜಿಲ್ಲಾ ಜನತೆ ನಿಮ್ಮ ಜೊತೆಗೆ ಹೆಗಲು ಕೊಟ್ಟು ನಾವು ಇರ್ತೀವಿ ಅನ್ನೋಂಥ ಮಾತನ್ನು ಎಲ್ಲರ ಪರವಾಗಿ ತಮ್ಮೊಂದು ಆಶ್ವಾಸನೆ ಕೊಟ್ಟು ನಮ್ಮನ್ನು ಕರೆದು ಮಾತಾಡಲಿಕ್ಕೆ ಮತ್ತು ನಮ್ಮ ವಿಷಯಗಳನ್ನು ಹಂಚಿಕೊಡುವಂಥದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ರಾಕೇಶ್ ಶೆಟ್ಟಿಜಿ ಅವರ ನೇತೃತ್ವ ಮತ್ತು ಎಲ್ಲ ಇಲ್ಲಿ ಇರ್ತಿರುವಂಥ ಚಲನದ ಪ್ರತಿನಿಧಿಗಳಿಗೆ ನಾನು ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ ಸರ್. ತುಂಬ ಹೃದಯದ ಧನ್ಯವಾದಗಳು.